ಮೊದಲು ಸುಮ್ಮನೆ ಅಷ್ಟೇ ಸುಮ್ಮನೆ ಸ್ಟ್ರೈಟ್ ಬರ್ತಾ ಇರಲಿಲ್ಲ. ಈಗ ಸ್ಟ್ರೈಟಿಂಗ್ ಮಾಡ್ತೀನಿ. ನಿಮ್ಮಿಂದ ನಾಲ್ಕಾಳಿಗೆ ಒಳ್ಳೇದಾಗ್ತಿದೆ ಸರ್, ಅದು ಸಂತೋಷ. ದುಡ್ಡು ತಗೊಳ್ಳೋದು ಹೆಚ್ಚಲ್ಲ, ಬಟ್ ಟ್ರೀಟ್ಮೆಂಟಿಂದ ತುಂಬ ಕ್ಯೂರ್ ಆಗ್ತಲ್ಲ, ಅದು ಇಂಪಾರ್ಟೆಂಟ್. ಈಗ ನಮ್ಮ ಹೆಸರು ಕಾಂತಮ್ಮ ಅಂತ. ನಾವು ಆನೇಕಲ್ ತಾಲೂಕು. ನನಗೆ ಮಂಡಿ ನೋವಿತ್ತು, ವೆರಿಕೋಸ್ ಪೇನ್ ಇತ್ತು, ಬ್ಯಾಕ್ ಪೇನ್ ಇತ್ತು, ಇದು ಕತ್ತು ನೋವಿತ್ತು, ಎಲ್ಲ ಕಡಿಮೆ ಇದೆ ಸರ್. ಈಗ ಆರಾಮಾಗಿ ಓಡಾಡ್ತಾ ಇದ್ದೀನಿ. ಈಗ ನಡೆ ಹಾಕ್ತಾ ಇಲ್ಲ ಒಂಚೂರು. ಈಗ ಬಂದರೆ ಬೆಟರ್. ಹೌದು, ಅಕ್ಕಪಕ್ಕ ಒಬ್ಬರಲ್ಲಿ ಹೇಳಿದ್ರು, ಕೇಳ್ಕೊಂಡ್ಬಂದ್ವಿ. ಅಯ್ಯೋ ಹೇಗೋ ಅನಿಸ್ತಾ ಇತ್ತು. ಈಗ ಬಂದು ನಂಬಿಕೆ ಬಂತು ಕ್ಯೂರ್ ಆಗುತ್ತೆ ಅಂತ. ಮೊದಲು ಸುಮ್ಮನೆ ಅಷ್ಟೇ ಸುಮ್ಮನೆ ಸ್ಟ್ರೈಟ್ ಬರ್ತಾ ಇರಲಿಲ್ಲ. ಈಗ ಸ್ಟ್ರೈಟಿಂಗ್ ಮಾಡ್ತೀನಿ. ಸ್ವಲ್ಪ ಪರವಾಗಿಲ್ಲ, ಎಷ್ಟೇ ಚೆನ್ನಾಗಿದೆ. ನನಗೆ ಇದು ಟ್ರೀಟ್ಮೆಂಟಿಗೆ ತುಂಬ ಇಷ್ಟ ಆಯಿತು. ರೆಸ್ಟಲ್ಲಿದೆ, ತುಂಬ ಚೆನ್ನಾಗಿದಾಗುತ್ತೆ ಅಂತ ಹೇಳಿದ್ದಾರೆ. ದುಡ್ಡು ತಗೊಳ್ಳೋದು ಹೆಚ್ಚಲ್ಲ, ಬಟ್ ಟ್ರೀಟ್ಮೆಂಟಿಂದ ತುಂಬ ಕ್ಯೂರ್ ಆಗ್ತಲ್ಲ, ಅದು ಇಂಪಾರ್ಟೆಂಟ್. ಈಗ ತುಂಬ ಇಷ್ಟಪಟ್ಟು ಬರಬೇಕಷ್ಟೇ. ಟ್ರೀಟ್ಮೆಂಟ್ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ, ಬಟ್ ನನಗೆ ತುಂಬ ಇಷ್ಟ ಆಯ್ತು ಸರ್. ಎಲ್ಲರಿಗೂ ಅದೇ ಥರ ಟ್ರೀಟ್ಮೆಂಟ್ ಸಿಗಲಿ, ಎಲ್ಲರೂ ಖುಷಿಯಿಂದ ಬಂದು ನೋಡಿಸ್ಕೊಳ್ಳಿ ಅಂತ ಇಷ್ಟಪಡ್ತೀನಿ ನಾನು. ನಿಮಗೂ ಒಂದು ಹೆಸರು ಬರಲಿ, ನಿಮ್ಮ ಕುಟುಂಬನೂ ಚೆನ್ನಾಗಿರಲಿ. ನಿಮ್ಮಿಂದ ನಾಲ್ಕಾಳಿಗೆ ಒಳ್ಳೇದಾಗ್ತಾಯಿದೆ ಸರ್, ಅದು ಸಂತೋಷ. ಸರಿತಾ ಕಾಲು ಸೆಳಿತಾ ಬೆಂಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬಾಡಿ, ಮತ್ತು ಕೂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಮಾತ್ರೆ ತಿಂದಾಗ ಸರಿ ಹೋಗೋದು, ಒಂದು ಮಾತ್ರೆ ಬಿಟ್ಟಾದರೆ ತಿಳಿದಾಗೋದು. ಮುಖ ಸ್ವೆಲ್ಲಿಂಗೇ ಜಾಸ್ತಿ ಆಗ್ತಾ ಇದೆ. 3 ದಿನದಲ್ಲಿ ನನಗೆ ಒಂದು ಹೇಳ್ಬೇಕಂದ್ರೆ 90% ಕವರ್ ಆಗುತ್ತೆ. ಹೇಮಂತ್ ಅಂತ ಬೆಂಗಳೂರು ಲಗ್ಗೇರಿಯಿಂದ. ನಾನು ಜಾರ್ ಬಿತ್ತಿ ನಂಗೆ ಡಿಸ್ಕ್ ಬಲ್ಜ್ ಆಗಿತ್ತು ಸರ್. ಬೆಂಗಳೂರಲ್ಲಿ ಒಂದು 3-4 ಕಡೆ ತೋರಿಸ್ಬಿಟ್ಟಿದ್ವಿ. ಆಪ್ರೇಷನ್ ಅದು ಒಂದೇ ಎದುರಿಸ್ತಾ ಇದ್ದು ಅಂದರೆ ಆಪ್ರೇಷನ್ ಮಾಡಿದಂಗೆ ಮಾಡೋಕ್ಕಾಗಲ್ಲ. ಸರಿತಾ ಕಾಲು ಸೆಳಿತಾ ಬೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬಾಡಿ, ಮತ್ತು ಕೂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಬಾತ್ರೂಮ್ ರೆಸ್ಟ್ರೂಮ್ಗೆ ಹೋಗ್ತೀವಿ ಅಂದರೆ ಆಗ್ತಾನೆ ಇರಲಿಲ್ಲ. ಜಾಸ್ತಿ ನಡೆಯೋಕೆ ಆಗ್ತಾಯಿರಲಿಲ್ಲ, ಹತ್ತಕ್ಕೂ ಆಯ್ತಾ ಇರಲಿಲ್ಲ. ಯಾವುದೋ ಯೂಟ್ಯೂಬ್ ಚಾನಲ್ ನಾವು ನೋಡಿ ಸರ್ಚ್ ಮಾಡಿ, ಆಮೇಲೆ ನಮ್ಮ ಅವರು ಅಲ್ಲೇ ಮಾಡಿಸಿ ಅಲ್ಲಿ ಪರವಾಗಿ ನಾವೆಲ್ಲ ಅಲ್ಲೇ ಇದು ಮಾಡಿಸಿದ್ದು ಪರವಾಗಿಲ್ಲ ಸರ್. 2 ಇಯರ್ಸಿಂದ ಸಫರ್ ಮಾಡ್ತಿದ್ನಲ್ಲ ಸರ್. ಮಾತ್ರೆ ತಿಂದಾಗ ಸರಿ ಹೋಗೋದು, ಒಂದು ಮಾತ್ರೆ ಬಿಟ್ಟಾದರೆ ತಿಳಿದಾಗೋದು. ಅದು ಬೇರೆ ಸ್ಟೆರಾಯ್ಡ್ ಟ್ಯಾಬ್ಲೆಟ್ಸ್ ಪೂರ್ತಿ ಕಂಪ್ಲೀಟಾಗಿ ಡಾಕ್ಟ್ರು ಕೊಡ್ತಾಯಿದ್ದೆ. ಅದು ಮುಖ ಸ್ವೆಲ್ಲಿಂಗ್ ಆಗೋದು, ಬಾಡಿ ಫ್ಯಾಟ್ನೆಸ್ ಬರೋದು, ಮುಖ ಸ್ವೆಲ್ಲಿಂಗೇ ಜಾಸ್ತಿ ಆಗ್ತಾಯಿದ್ದು. ಅವ್ರು ಮುಂಚೆನೇ ಹೇಳ್ಬಿಡೋರು, ಇದನ್ನ ತೊಗೊಂಡ್ರೆ ಸೈಡ್ ಎಫೆಕ್ಟ್ ಸ್ವೆಲ್ಲಿಂಗು, ಇಲ್ಲಾಂದರೆ ನಿದ್ದೆ, ತಲೆ ಸುತ್ತ ಬರೋದು ಹತ್ರ ಆಗುತ್ತೆ. 2 ಇಯರ್ಸಿಂದ ಸಫರ್ ಮಾಡ್ಕೊಂಡು ಬಂದು ಲಾಸ್ಟಿಗೆ ಆಗಲ್ಲ, ಆಪ್ರೇಷನ್ ಇಲ್ಲ ನೋಡಿದ್ರೆ ನಾನು ಆಪ್ರೇಷನ್ ಬೇಡ, ಇನ್ನೂ ವಯಸ್ಸಿಂದ ಇದೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಬೇಡ ಸರ್ಚ್ ಮಾಡೋಣ ಅಂತೇಳ್ಬಿಟ್ಟು ಒಂದು ಟೋಟಲ್ ಒಂದು 4-5 ಸತಿ ಯೂಟ್ಯೂಬಲ್ಲೇ ನೋಡ್ಕೊಂಡು ಚೆಕ್ ಮಾಡಿ ಆಮೇಲೆ ಒಂದು ನಿಮ್ಮದು ಅದ್ರಲ್ಲಿ ರಿವ್ಯೂ ನೋಡಿಕೊಂಡು ನಮ್ಮವ್ರು ಹಿಂಗೆ ಡಿಸ್ಕಸ್ ಮಾಡಿದಾಗ ಇಲ್ಲ ಪರವಾಗಿಲ್ಲ ಇದು ಮಾಡ್ಬೋದು, ಇಲ್ಲಿ ಮತ್ತು ಕೇರಳದಲ್ಲಿ ಐತೆ ಅದು ಇದು ಅಂತ ಹೇಳ್ತಾಯಿದ್ರು. ಆಯಿತು ಹೋಗ್ತೀನಿ. 12 ಡೇಸ್ 45 ಡೇಸ್ ರೆಸ್ಟ್ ಮಾಡೋ ಅಂತ ಹೇಳಿದ್ರು. 12 ಡೇಸ್ ಒಳಗೆ ಒಂದು 7 ಡೇಸ್ಗೆ ಸ್ವಲ್ಪ ಕಮ್ಮಿ ಆಗೋಗಿತ್ತು. 7 ಡೇಸಿಗೆ ಒಂದು 40% ಕಮ್ಮಿ ಆಗೋಗಿತ್ತು. 3 ದಿನದಲ್ಲಿ ನನಗೆ ಒಂದು ಹೇಳ್ಬೇಕಂದ್ರೆ 90% ರಿಕವರ್ ಆಗೋದು. ಸರ್ ನಾನು ಎಲ್ರಿಗೂ ನನ್ನ ಕಡೆ ಇರೋಂಗೆ ಎಲ್ರಿಗೂ ಯಾರನ್ನ ಇತ್ತಂದ್ರೂ ಅವ್ರಿಗೆ ಇಲ್ಲೇ ರೆಫರ್ ಮಾಡ್ತಾ ಇರೋದು ಅಷ್ಟು. ಅದರಲ್ಲಿ ಏನೋ ಟೈಮ್ ತೊಗೊಳತ್ತೆ, ತಾಳ್ಮೆಯಿಂದ ಇರಿ, ಟೈಮ್ ತೊಗೊಳತ್ತೆ, ಆರಾಮಾಗಿ ಕ್ಯೂರ್ ಆಗುತ್ತೆ. ನಾನು ನಮ್ಮ ಫ್ರೆಂಡ್ಸಕ್ಕೂ ಒಂದು ಇಬ್ಬರಿಗೆ ಹಂಗೆ ಹೇಳಿದ್ರು. ಹೌದಾ? ಅದಕ್ಕೆ ಒಂದು ನೆಕ್ಸ್ಟ್ ವೀಕ್ ತಿರ್ಗಾ ಬರಬೇಕು ಅವಶ್ಯಕತೆ ಇರುತ್ತೆ. ಓಕೆ, ಆಯ್ತು ನಡೀಲಿ ಬರ್ತೀನಿ ಅಂತ.